ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಜಾನು ಇಡೀ ಸತ್ಯವನ್ನ ಅಣ್ಣ ವೆಂಕಿ ಮುಂದೆ ಪ್ರಸ್ತುತಪಡಿಸ್ತಿದ್ದಾಳೆ. ಜಯಂತ ಕರ್ಮಕಾಂಡ ಎಲ್ಲವೂ ಕೂಡ ವೆಂಕಿಗೆ ಗೊತ್ತಾಗ್ತದಾಗೆ ವೆಂಕಿಗೆ ಮಾತು ಬಂದೇ ಬಿಡುತ್ತಾ. ಶಾಕ್ನಲ್ಲಿ ಏನಾಯಿತು ಏನು ಕಥ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ವೆಂಕಿ ತನ್ನ ಸ್ನೇಹಿತ ಜಯಂತನ್ನ ತುಂಬ ದಿನಗಳಿಂದ ಹುಡುಕ್ತಾ ಇದ್ರು. ಬಟ್ ಅವ್ರಿಗೆ ಜಯಂತೆ ತನ್ನ ಸ್ನೇಹಿತ ಅಂತ ಗೊತ್ತಿರಲಿಲ್ಲ. ಆದರೆ ಜಯಂತ್ಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ವೆಂಕಿನೇ ತನ್ನ ಸ್ನೇಹಿತ ಅರ್ಜುನ್ ಅಂತ ಹೇಳಿ. ಆದರೆ ಎಲ್ಲೂ ಕೂಡ ಜಯಂತ ಸತ್ಯವನ್ನು ಬಿಟ್ಕೊಡ್ಲಿಲ್ಲ. ಇದರ ನಡುವೆ ವೆಂಕಿ ಅವರು ಜಾನು ಮನೆಗೆ ಬಂದಿದ್ದಾರೆ. ಜಾನು ಮನೆಯಲ್ಲಿ ನಿಜಕ್ಕೂ ಕೂಡ ಅವರಿಗೆ ಆಶ್ರಯ ಸಿಕ್ಕಿದೆ. ಇಲ್ಲಿ ಜಯಂತ್ ಯಾವಾಗ ಇವರು ಮನೆಯಿಂದ ಹೋಗ್ತಾರೆ ಅಂತಲೇ ಕಾಯ್ತಿದ್ದಾರೆ. ಇಲ್ಲಿ ವೆಂಕಿ ಅವರು ಮನೆಯಲ್ಲಿ ಇರಬೇಕಾದ್ರೇ ಜಾನು ವೆಂಕಿಗೆ ಮಾತು ಕೊಡ್ತಾಳೆ, ನಿನ್ನ ತಾಯಿಯನ್ನು ನಿನಗೆ ಸೇರ್ಬೇಕು ಎಲ್ಲವನ್ನ ಕೂಡ ನಿನಗೆ ದೊರಕಿಸ್ಕೊಟ್ಟೇ ಕೊಡ್ತೀನಿ ಅಂತ. ಅದರ ಅರ್ಥ ಇಲ್ಲಿ ಜಯಂತ್ ಇರ್ತಕ್ಕಂಥದ್ದು ವೆಂಕಿ ಆಸ್ತಿ ಅನ್ನೋದು ತುಂಬ ಚೆನ್ನಾಗಿ ಜಾನು ಗೊತ್ತಿದೆ. ಹಾಗಾಗಿ ಆ ಆಸ್ತಿಯ ಬಗ್ಗೆ ಮಾತನಾಡ್ತಾಳೆ. ಜೊತೆಗೆ ಅವರ ತಾಯಿ ವೈದೇಹಿ ಅಮ್ಮನ ಬಗ್ಗೆ ಮಾತನಾಡ್ತಾಳೆ. ಆಲ್ರೆಡಿ ಜಾನು ಜಯಂತ್ ವೈದೇಹಿ ಅಮ್ಮನ ಎಲ್ಲಿಟ್ಟಿದ್ದಾರೆ ಅನ್ನೋ ವಿಷಯವನ್ನು ಆಲ್ರೆಡಿ ಪತ್ತೆ ಹಚ್ಚಿದಾಳೆ. ಪತ್ತೆ ಹಚ್ಚದೆ ವಿಶ್ವ ಮತ್ತೆ ಆಕೆ ಇಬ್ರು ಕೂಡ ಹೋಗಿ ವೈದೇಹಿ ಅಮ್ಮನ ಕಾಪಾಡಬೇಕಾಗ್ದ. ಆದರೆ ಸಮಯಕ್ಕೋಸ್ಕರ ಇಲ್ಲಿ ಜಾನು ಕಾಯ್ತಿದ್ದಾರೆ. ಪ್ರತಿ ಬಾರಿ ಕೂಡ ಈಗ ಜಯಂತ್ ಮನೆಯಲ್ಲಿ ಇಲ್ದಿರೋ ಸಮಯದಲ್ಲಿ ಜಾನು ಹೊರಗಡೆ ಹೋಗ್ತಿದ್ದಾಳೆ. ಇದು ಜಯಂತ್ಗೆ ನಿಜಕ್ಕೂ ಕೂಡ ಅನುಮಾನ ತರಿಸಿದ. ಯಾಕೆ ಯಾವಾಗಲೂ ಕೂಡ ಜಾನು ಅವರು ನಾನು ಇಲ್ಲದೆ ಇರಬೇಕಾದ್ರೇ ಹೊರಗಡೆ ಹೋಗ್ತಿದ್ದಾರೆ ಅಂತ. ಇತ್ತ ಕಡೆ ಜಾನು ಕೂಡ ಗಾಬರಿಯಿಂದ ಒಳಗಡೆ ಬರ್ತಿದ್ದಾಗನೇ ಎಲ್ಲಿ ಹೋಗಿದ್ರಿ ಜಾನು ಅವರೇ ಅಂದಾಗ ಅಣ್ಣಂಗೆ ಇಷ್ಟ ಅಂತ ಹೇಳಿ ಮೆಂತೆ ಬಾತು ಎಲ್ಲವನ್ನ ಕೂಡ ಮಾಡೋಣ ಅಂತ ಹೇಳಿ ಸಾಮಗ್ರಿನ ತರಕ್ಕೆ ಹೋಗಿದ್ದೆ. ಆದರೆ ಬ್ಯಾಗು ದುಡ್ಡು ತೊಗೊಳಕ್ಕೆ ಹೋಗಿದ್ದೆ, ಮರ್ತು ಹೋಗಿದ್ದೆ, ಹಾಗಾಗಿ ವಾಪಸ್ ಬಂದೆ ಅಂತ ಹೇಳ್ತಾರೆ. ಅಯ್ಯೋ ಏನ್ರಿ ಇದು ಸರಿಯಾಗಿ ನೋಡ್ಕೊಳ್ಳೋದಲ್ವಾ ಅಂತ ಜಯಂತ್ ಹೇಳಿದ್ದೆ. ಸರಿ ಆಯಿತು ಬಿಡಿ, ಈಗ ಹೋಗಿ ಬರೋಣ ಬನ್ನಿ ಅಂತ ಜಾನು ಕೇಳಿದಾಗ ಬೇಡ ಆನ್ಲೈನಲ್ಲಿ ಆರ್ಡರ್ ಮಾಡೋಣ, ಅಲ್ಲಿಗೆ ಹೋಗೋ ಅವಶ್ಯಕತೆ ಏನಿದೆ ಅಂತ ಹೇಳಿ ಹೇಳ್ತಾರೆ. ತದನಂತರ ಇಲ್ಲಿ ಜಾನು ಅಣ್ಣನಿಗೋಸ್ಕರ ತುಂಬ ಚೆನ್ನಾಗಿ ಮೆಂತೆ ಬಾತು ಎಲ್ಲವನ್ನ ಕೂಡ ಮಾಡಿರ್ತಾರೆ. ಹೇಗೆ ತಣ್ಣ ತಿಂದ್ಯಾ ಅಂತ ಕೇಳ್ತಿದ್ರೆ ಚೆನ್ನಾಗಿ ತಿಂದೆ ಅಂತ ಹೇಳ್ತಾರೆ. ಆದರೂ ಕೂಡ ಇಷ್ಟು ದಿನ ಇನ್ನೂ ಜಾಸ್ತಿ ತಿಂತಿದ್ದೆ ಗೊತ್ತಾ ನೀನು ಅಂತ ಹೇಳಿ ಜಾನು ತಿಳಿಸ್ತಿದ್ದಾರೆ. ಇತ್ತ ಕಡೆ ಅಂಗಡಿಯನ್ನು ಹಾಗೆ ಓಪನ್ ಮಾಡಿ ಬಿಟ್ಟು ಬಂದಿದ್ರಲ್ವ, ಇತ್ತೀಚೆಗೆ ತಾನೇ ಓಪನಿಂಗ್ ಆಗಿತ್ತು. ತಕ್ಷಣಕ್ಕೆ ಈಗ ಹೀಗೆ ಬಾಗಿಲು ಹಾಕಿದ್ರೆ ನಿಮ್ಮ ಬಿಸ್ನೆಸ್ಗೆ ತೊಂದರೆ ಆಗೋದಿಲ್ವಾ ಅಂತ ಜಯಂತ್ ಕೇಳ್ತಾರೆ. ಇಲ್ಲಿ ಜಾನು ಗೊತ್ತಾಗ್ಬಿಡತ್ತೆ ಈ ಒಂದು ಪ್ರಶ್ನೆಯನ್ನು ಕೇಳ್ತಿರೋದ್ರ ಹಿಂದೆ ಇವರನ್ನ ಮನೆಯಿಂದ ಹೋಗಿ ಅನ್ನೋದೇ ಇದೆ ಅಂತ ಹೇಳಿ ಜಾನುಗೆ ಗೊತ್ತಾಗತ್ತೆ. ಹಾಗಾಗಿ ಜಯಂತನ ಹಾಗೆ ಗುರಾಯಿಸ್ಕೊಂಡು ನೋಡ್ತಾರೆ. ತದನಂತರ ಇಲ್ಲಿ ಮಲ್ಲಿ ಮತ್ತು ವೆಂಕಿ ಅಮ್ಮಂಗೆ ಆಪ್ರೇಷನ್ ಮುಖ್ಯ ಇದೆ, ಹಾಗಾಗಿ 1-2 ದಿನ ಆಪ್ರೇಷನ್ನ ಬಗ್ಗೆ ತಿಳ್ಕೊಂಡು ಮಾತುಕತೆ ಮಾಡಿಕೊಂಡು ಆನಂತರ ಹೋಗಿ ಶಾಪನ್ನು ಓಪನ್ ಮಾಡ್ತೀವಿ ಅಂತ ಹೇಳಿದ್ದೆ. ಇನ್ನೊಂದು ವಿಷಯ ನಿಮ್ಮನ್ನು ಕೇಳಬೇಕಾಗಿತ್ತು, ನೀವು ವೆಂಕಿ ಅಮ್ಮನನ್ನು ಹುಡ್ಕೊಡ್ತೀನಿ ಅಂತ ಹೇಳಿದರೆ ಅದ್ರ ಬಗ್ಗೆ ಮಾತನಾಡಬೇಕಿತ್ತು ಅಂದ ತಕ್ಷಣ ಇಲ್ಲಿ ಯಾಕೆ ಹೋಗಿ ಇವರನ್ನೇ ಕೇಳ್ತಿದ್ದಾರೆ ಅಂತ ಜಾನು ಅನ್ಕೋತದಾಳೆ. ಅತ್ತ ಕಡೆ ಜಯಂತ್ ಕೂಡ ಒಂದು ಕ್ಷಣ ತಬ್ಬಿಬ್ಬಾಗ್ತಾರೆ. ತದನಂತರ ಅನುಮಾನ ಬರಬಾರ್ದು ಅನ್ನೋ ಕಾರಣಕ್ಕೆ ವೆಂಕಿಯವರೇ ಹೇಳಿ, ನಿಮಗೆ ನಿಮ್ಮ ಅಮ್ಮನ ಬಗ್ಗೆ ಏನು ಗೊತ್ತದ, ನಿಮ್ಮ ಅಮ್ಮನ ನೀವು ನೋಡಿದ್ರೆ ಅವರು ಹೇಗಿದ್ದಾರೆ ನೋಡೋದಕ್ಕೆ ಇದೆಲ್ಲ ಕೂಡ ಗೊತ್ತಿದೆಯಾ, ಇದೆಲ್ಲ ಕೂಡ ಗೊತ್ತಿದ್ರೆ ಖಂಡಿತವಾಗ್ಲೂ ಕೂಡ ಅವರನ್ನು ಹುಡ್ಕೋದಕ್ಕೆ ತುಂಬ ಸುಲಭವಾಗತ್ತೆ ಅಂತ ಹೇಳಿ ಜಯಂತ್ ಹೇಳಿದಾಗ ಫೋಟೋ ಇದೆ ನಮ್ಮ ಹತ್ರ ಅಂತ ಹೇಳಿ ವೆಂಕಿ ಮತ್ತು ಅವರ ಹೆಂಡತಿ ಮಲ್ಲಿ ಇಬ್ಬರು ಕೂಡ ಹೇಳ್ತಾರೆ. ಈ ಕಡೆ ಜಯಂತ್ಗೆ ನಿಜಕ್ಕೂ ಕೂಡ ಶಾಕ್ ಆಗಿಬಿಡುತ್ತೆ. ಅದನ್ನೇನಾದರೂ ಚಿನ್ನು ಮರಿ ನೋಡಿಬಿಟ್ರೆ ಅಂತ. ನಿಜಕ್ಕೂ ಅವ್ರ ಹತ್ರ ಇರುವುದು ವೈದೇಹಿ ಅವರ ಫೋಟೋನೇನಾ ಅನ್ನೋ ಅನುಮಾನ ಕೂಡ ಜಯಂತ್ಗಿದೆ. ಹಾಗಾಗಿ ದಯವಿಟ್ಟು ಫೋಟೋ ತೋರಿಸಿ ನೋಡೋಣ ಹೇಗಿದ್ದಾರೆ ಅಂತ ಹೇಳ್ತಿದ್ದಾಗೆ ಫೋಟೋವನ್ನು ಹುಡುಕ್ತಾರೆ. ಬಟ್ ಆ ಕ್ಷಣದಲ್ಲಿ ಫೋಟೋ ಇರುವುದಿಲ್ಲ. ಹುಡುಕ್ಬಿಟ್ಟು ತಂದು ತೋರಿಸ್ತೀವಿ ಅಂತ ಕೂಡ ಹೇಳ್ತಾರೆ. ಆದಷ್ಟು ಬೇಗ ಫೋಟೋ ತೊಗೊಂಡು ಬನ್ನಿ ನೋಡೋಣ ಅಂತ ಕೂಡ ಇಲ್ಲಿ ಜಯಂತ ಹೇಳ್ತಾರೆ. ಆದರೆ ಈ ಒಂದು ಫೋಟೋ ಏನಾದ್ರು ಸಿಕ್ಬಿಟ್ರೆ ಇಲ್ಲಿ ಖಂಡಿತವಾಗ್ಲೂ ಎಲ್ಲ ಉಲ್ಟಾ ಹೊಡೆಯುತ್ತೆ. ನನಗೆ ವಿಷಯ ಗೊತ್ತಾಗಿದೆ ಅಂತ ಗೊತ್ತಾಗ್ಬಿಡತ್ತೆ. ಆ ನಂತರ ಎಚ್ಚೆತ್ಕೊಂಡು ಬಿಡ್ತಾರೆ. ವೈದೇಹಿ ಅಮ್ಮನನ್ನು ಮತ್ತಿನ್ನೆಲ್ಲೋ ಕರ್ಕೊಂಡು ಹೋಗಿ ಕೂಡ ಹಾಕ್ಬಿಡ್ತಾರೆ. ಇಲ್ಲ ಆ ರೀತಿ ಆಗಬಾರ್ದು ಅಂತ ಹೇಳಿ ಜಾನು ಯೋಚನೆ ಮಾಡ್ತಾಳೆ. ಅದೇ ಒಂದು ಕಾರಣದಿಂದಾನೇ ಇಲ್ಲಿ ಜಾನು ಆ ಒಂದು ಫೋಟೋವನ್ನು ಸುಡೋ ಪ್ರಯತ್ನಕ್ಕೆ ಮುಂದಾಗ್ತಿದ್ದಾಳೆ. ಇಲ್ಲಿ ಫೋಟೋ ಒಂದು ಸ್ವಲ್ಪ ಸುಡ್ತಾಳೆ. ಸುಡ್ತಿದ್ದಾಗನೇ ಅಲ್ಲಿಗೆ ವೆಂಕಿ ಮತ್ತು ಮಲಿ ಇಬ್ಬರು ಕೂಡ ಎಂಟ್ರಿ ಕೊಡ್ತಾರೆ. ಏನು ಮಾಡ್ತಿದ್ರಾ ನೀವು, ಯಾಕೆ ರೀತಿಯಾಗಿ ನೀವು ಬೆಂಕಿಯಲ್ಲಿ ಫೋಟೋನ ಸುಡ್ತಾ ಇದ್ರಾ ಅಂತ ಮಲ್ಲಿನೂ ಪ್ರಶ್ನೆ ಮಾಡ್ತಾರೆ. ವೆಂಕಿ ಅಂತೂ ನಿಜಕ್ಕೂ ರೆಬಲ್ ಆಗಿಬಿಡ್ತಾರೆ. ಏನಿದು ಇರ್ತಕ್ಕಂಥ ಅಮ್ಮನ ಫೋಟೋವನ್ನು ಸುಟ್ಟಿದ್ದಿರಲ್ಲ ಜಾನು ಅಂತ ಹೇಳಿ. ಈ ಕಡೆ ಜಾನುಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಹಾಗಾಗಿ ಜಾನು ನೇರವಾಗಿ ಸತ್ಯವನ್ನೇ ಹೇಳೋದಕ್ಕೆ ಮುಂದಾಗ್ತದಾಳೆ. ಇತ್ತ ಕಡೆ ಯಾವಾಗಲೂ ಕೂಡ ವೆಂಕಿ ತನ್ನ ಸ್ನೇಹಿತನನ್ನು ಹುಡ್ಕೋ ಪ್ರಯತ್ನದಲ್ಲಿದ್ದರು. ಆ ಒಂದು ವಿಷಯ ಜಾನುಗೂ ಕೂಡ ತುಂಬ ಚೆನ್ನಾಗಿ ಗೊತ್ತಿತ್ತು. ಅದೇ ಕಾರಣಕ್ಕೆ ಜಾನು ನೀನು ಯಾವಾಗಲೂ ಕೂಡ ನಿನ್ನ ಸ್ನೇಹಿತನ ಹುಡುಕ್ಬೇಕು ಅಂತ ಹೇಳಿ ಹುಡುಕ್ತಿದ್ಯಲ್ವಾ, ನಿನ್ನ ಬಾಲ್ಯ ಸ್ನೇಹಿತನನ್ನು, ಅದು ಯಾರು ಅಂತ ಗೊತ್ತಿದೆಯಾ? ಇಷ್ಟು ವರ್ಷಗಳ ಕಾಲ ನೀನು ಹುಡುಕ್ತಾ ಇದ್ದಂಥ ನಿನ್ನ ಸ್ನೇಹಿತ ಬೇರೆ ಯಾರೂ ಅಲ್ಲ. ಇಷ್ಟು ದಿನ ನಿನ್ನ ಕಣ್ಣು
ಮುಂದೆನೇ ಇದ್ರು, ಆದರೆ ನೀನು ಅವರನ್ನು ಕಂಡುಹಿಡಿಯೋಕ್ಕಾಗಲಿಲ್ಲ. ಈಗಲೂ ಕೂಡ ನಿನ್ನ ಕಣ್ಣು ಮುಂದೆನೇ ಇದ್ದಾರೆ ಅವರು ಅಂತ ಹೇಳಿ ಜಾಹ್ನವಿ ತಿಳಿಸ್ತಾರೆ. ಯಾರದು ಅಂತ ಹೇಳಿ ಶಾಕ್ ಆಗ್ತಿದ್ದಾರೆ ವೆಂಕಿ. ಅದು ಬೇರೆ ಯಾರೂ ಅಲ್ಲ, ನನ್ನ ಗಂಡ ಜಯಂತ್ ಅಂತ ಹೇಳಿ ಇಲ್ಲಿ ಜಾಹ್ನವಿ ಹೇಳಿದ ತಕ್ಷಣ ನಿಜಕ್ಕೂ ಕೂಡ ವೆಂಕಿ ಒಂದು ಕ್ಷಣ ತತ್ತರಿಸಿ ಹೋಗ್ತಾರೆ. ಬಟ್ ಈ ವಿಷಯನ ಯಾವುದೇ ಕಾರಣಕ್ಕೂ ಕೂಡ ಜಯಂತ್ ಅವ್ರಿಗೆ ಹೇಳಬೇಡ, ಕೆಲವೊಂದು ವಿಷಯಗಳು ಮುಚ್ಚುಮರಿ ಆಗಿದೆ, ಅದು ಎಲ್ಲವನ್ನ ಕೂಡ ತಿಳ್ಕೊಬೇಕಾಗಿದೆ, ದಯವಿಟ್ಟು ಅಲ್ಲಿವರೆಗೂ ನೀನು ಸುಮ್ಮನಿರುವಣ. ಜೊತೆಗೆ ನಿನಗೆ ಇವತ್ತು ಮಾತು ಹೋಗೋದಕ್ಕೆ ಕೂಡ ಕಾರಣ ಯಾರು ಅಂತ ಗೊತ್ತಿದೆಯಾ? ಅದೇ ನಿನ್ನ ಸ್ನೇಹಿತ ಜಯಂತ್, ನನ್ನ ಗಂಡ ಜಯಂತ. ನನ್ನ ಗಂಡ ಜಯಂತಿಂದಾನೇ ಇವತ್ತು ನಿನಗೆ ಕಿವಿ ಕೇಳಿಸ್ತಿಲ್ಲ, ಮಾತು ಬರ್ತಿಲ್ಲ. ನಿಮ್ಮಮ್ಮ ನಿಮ್ಮನ್ನ ಆಶ್ರಮದಲ್ಲಿ ಬಿಟ್ಟು ಹೋದಾಗ ಅಪ್ಪ ಅಮ್ಮ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಾಗ ನೀನು ಹೊರಡೋಕೆ ಸಿದ್ಧವಾಗಿದ್ದ. ಅದೇ ಒಂದು ಸೇಡಿಂದಾನೆ ನಿನ್ನನ್ನು ಯಾರೋ ಕೂಡ ಕರ್ಕೊಂಡು ಹೋಗಬಾರ್ದು ಅನ್ನೋ ಕಾರಣಕ್ಕೆ ನಿನಗೆ ಮಾತನ್ನೇ ನಿಲ್ಲಿಸ್ಬಿಟ್ರು ಆ ಜಯಂತ್ ಅವರು. ಜೊತೆಗೆ ನಿನ್ನ ಅಮ್ಮ ಇವತ್ತು ನೀನು ಎಲ್ಲ ಕಡೆ ಹುಡುಕ್ತಿದ್ಯಾ, ಆದರೆ ನಿನ್ನಮ್ಮ ಎಲ್ಲಿದ್ದಾರೆ ಅನ್ನೋ ವಿಷಯ ಗೊತ್ತಿದ್ಯಾ ನಿನಗೆ? ನಿನ್ನಮ್ಮ ಆ ಜಯಂತ್ ಅವರ ಜೊತೆನೇ ಇರುವುದು. ಆದರೆ ಖಂಡಿತ ಅವ್ರಿಗೇನಾದರೂ ವಿಷಯ ಗೊತ್ತಾಗ್ಬಿಟ್ರೆ ಖಂಡಿತ ಎಲ್ಲ ಕೂಡ ಎಡವಟ್ಟಾಗ್ಬಿಡತ್ತೆ, ಮತ್ತೆ ನಿಮ್ಮಮ್ಮ ನಿನ್ನ ಕೈಗೆ ಸಿಗೋದೇ ಇಲ್ಲ. ಹಾಗಾಗಿ ಇದನ್ನು ತುಂಬ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ಗೊತ್ತಿದ್ರು ಕೂಡ ಗೊತ್ತಿಲ್ಲದಿರೋ ಹಾಗೆ ಇತ್ಕೊಂಡು ನಾವು ವೈದ್ಯ ಅಮ್ಮನ ಕಾಪಾಡಬೇಕಾಗತ್ತೆ ಅನ್ನೋ ಎಲ್ಲ ವಿಷಯವನ್ನ ಕೂಡ ಜಾನು ಇಲ್ಲಿ ವೆಂಕಿ ಅಣ್ಣನ ಹತ್ರ ಹೇಳ್ಬಿಡ್ತಾಳೆ. ಆದರೆ ಇಲ್ಲಿ ಜಯಂತ್ಗೆ ಎಲ್ಲ ವಿಷಯ ಕೂಡ ಗೊತ್ತಾಗೋಯ್ತಾ? ಖಂಡಿತ ಇಲ್ಲ. ಇಲ್ಲಿ ಜಯಂತ್ಗೆ ಭಯ ಶುರುವಾಗಿರೋದು ಆ ಒಂದು ಫೋಟೋ ಬಗ್ಗೆ. ಇಲ್ಲಿ ವೆಂಕಿ ಏನಾದರೂ ಅವರ ಅಮ್ಮನ ಫೋಟೋವನ್ನ ನಿಜವಾಗ್ಲೂ ತೋರಿಸ್ಬಿಟ್ರೆ ಏನು ಮಾಡೋದು? ಆ ಒಂದು ಫೋಟೋ ನೋಡಿದ್ರೆ ಖಂಡಿತ ಚಿನ್ನು ಮರಿಗೆ ನಮ್ಮ ಮನೇಲಿ ಇದ್ದಿದ್ದು, ಸ್ಟೋರ್ ರೂಮಲ್ಲಿ ಇದ್ದಿದ್ದು ವೆಂಕಿ ಅಮ್ಮ ಅಂತಾನೆ ಗೊತ್ತಾಗ್ಬಿಡತ್ತೆ. ಇಲ್ಲ, ಯಾವುದೇ ಕಾರಣಕ್ಕೂ ಅದು ಆಗಬಾರ್ದು, ಯಾವುದೇ ಕಾರಣಕ್ಕೂ ಫೋಟೋವನ್ನ ಜಾನು ನೋಡಬಾರ್ದು, ಆ ರೀತಿ ನಾನು ಮಾಡಲೇಬೇಕಾಗತ್ತೆ ಅಂತ ಹೇಳಿದ್ದೆ. ಜಾನು ವಿರುದ್ಧವಾಗಿ ಜಯಂತ್ ಕೂಡ ಪ್ಲಾನ್ ಮಾಡ್ತಿದ್ದಾರೆ. ಈ ಕಡೆ ಜಾನು ಜಯಂತ್ ಇಬ್ರು ಕೂಡ ಒಬ್ರಿಗೊಬ್ರು ಬೆನ್ನ ಹಿಂದೆ ಪ್ಲಾನ್ ಮಾಡ್ತಿದ್ದಾರೆ. ಆದರೆ ಇಲ್ಲಿ ಜಯಂತ್ ಗೊತ್ತಿಲ್ಲ ಜಾನು ಪ್ಲಾನ್ ಮಾಡ್ತಿದ್ದಾಳೆ ಅಂತ, ಬಟ್ ಜಾನುಗ್ ತುಂಬಾ ಚೆನ್ನಾಗಿ ಗೊತ್ತಿದೆ ಜಯಂತ್ ಏನ್ ಪ್ಲಾನ್ ಮಾಡ್ತಿದ್ದಾರೆ ಅಂತ. ಇದೆಲ್ಲದರ ನಡುವೆ ವೆಂಕಿ ಅಮ್ಮನನ್ನ ಹುಡುಕಿ ವೆಂಕಿ ಬಳಿಗೆ ಸೇರಿಸೋ ಕೆಲಸಕ್ಕೆ ಕೊನೆಗೂ ಜಾನು ಮುಂದಾಗ್ತಿದ್ದಾಳೆ. ಇತ್ತ ಕಡೆ ವಿಶ್ವನನ್ನ ಕರಿತಾಳೆ. ಮಗದೊಮ್ಮೆ ವಿಶ್ವನನ್ನ ಕರೆದಿದ್ದೆ ಜಯಂತ್ ಅವ್ರನ್ನ ಇವತ್ತು ಫಾಲೋ ಮಾಡಲೇಬೇಕು. ಇಲ್ಲಿ ಕೊನೆಗೂ ಕೂಡ ಅಮ್ಮನನ್ನ ಕರ್ಕೊಂಡು ಬರೋ ಸಮಯ ಬಂದದ್ದಾಗಿದೆ. ನಾವಿವತ್ತು ವೈದೇಹಿ ಅಮ್ಮನ್ನ ಅವರ ಕಪ್ಪೆ ಮುಷ್ಟಿಯಿಂದ ಕರ್ಕೊಂಡು ಬರಲೇಬೇಕು ಅಂತ ವಿಶ್ವನಿಗೆ ಹೇಳಿದ್ದೆ. ವಿಶ್ವ ಮತ್ತೆ ಜಾನು ಇಬ್ರು ಕೂಡ ವೆಂಕಿಯ ಜೊತೆಯಾಗಿ ಆ ಒಂದು ಗೋಡೌನ್ಗೆ ಹೋಗ್ತಿದ್ದಾರೆ. ಆ ಒಂದು ಗೋಡೌನ್ಗೆ ಹೋಗ್ತಿದ್ದಾಗನೇ ಅಲ್ಲಿ ವೈದೇಹಿ ಅಮ್ಮನನ್ನ ನೋಡ್ದಂತ ವೆಂಕಿ ನಿಜಕ್ಕೂ ಕೂಡ ಎಮೋಷನಲ್ ಆಗ್ತಾರೆ. ಫೈನಲಿ ಇಲ್ಲಿ ವೈದೇಹಿ ಅಮ್ಮನನ್ನ ಕಾಪಾಡೇ ಬಿಡ್ತಾಳೆ ಜಾನು. ಕಾಪಾಡಿದಂಥ ಜಾನು ವೆಂಕಿ ಅಮ್ಮನನ್ನ ಡೈರೆಕ್ಟ್ ಆಗಿ ಜಯಂತ ಕಣ್ಣು ಮುಂದೆ ತಂದು ನಿಲ್ಲಿಸ್ತಾರ. ಕಣ್ಮುಂದೆ ಬಂದು ನಿಂತಹ ವೈದೇಹಿ ಅಮ್ಮನನ್ನ ನೋಡಿದಂತಹ ಜಯಂತ್ ನಿಜಕ್ಕೂ ಕೂಡ ಹುಚ್ಚನಾಗಿ ಬಿಡ್ತಾರ. ಫೈನಲಿ ಮತ್ತೆ ಜಯಂತ್ ಹಳೆಯ ಜಯಂತ್ ಆಗ್ತಿದ್ದಾರೆ. ಏನಾಗತ್ತೆ, ಯಾವ ರೀತಿಯಲ್ಲಿ ಕತೆ ಮುಂದೆ ಹೋಗುತ್ತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋಗೋಸ್ಕರ ವೆಯ್ಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಜೊತೆಗೆ ಇಲ್ಲಿ ಜಯಂತ್ ಅರೆಸ್ಟ್ ಆಗೋ ಚಾನ್ಸಸ್ ಕೂಡ ಇದೆ. ಜಾನು ಪೊಲೀಸ್ ಅವರನ್ನು ಕರೆಸಿ ಜಯಂತನ್ನು ಅರೆಸ್ಟ್ ಕೂಡ ಮಾಡಿಸೋ ಚಾನ್ಸಸ್ ಇದೆ.